ಅದೇ ವೆಂಕಟೇಶಣ್ಣವ್ರು ಇವಾಗ ನೀವು ಹೇಳ್ದಂಗೆ ಈ ಎತ್ತು 7 ಕೂಟ ಕೇಳ್ತು ಅಂತ ಹೇಳಿದ್ರಿ. ಹೌದು. ಅದು ಕಾರಣ ಏನು ವೆಂಕಟೇಶಣ್ಣವ್ರೆ ಚೇಂಜ್ ಆಗಲಿಕ್ಕೆ? ಕಾರಣ ಅಂದರೆ ನಾನು ಒಂದೇ ಒಂದು ಹೆವಿ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಭಗವಂತ ಇದಕ್ಕೆ ಆಯುಷ್ ಹಣೆ ಬರ ಹೆಚ್ಚಾಗಿ ಕೊಟ್ಬಿಟ್ಟವನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡ್ದಂಗೆ ಇದರಿಂದ ಎಷ್ಟೋ ಎತ್ತುಗಳು ಸತ್ತೋದು, ಏಜಿಗೆ ಬರೋದು ಮುಂಚೆನೇ ಸತ್ತೋದು. 2 ಹೋದೋ, 4 ಹೋದೋ, 6 ಹೋದೋ, ವರ್ಷಕ್ಕೆ ಒಂದೊಂದು ಎತ್ತು, 6 ತಿಂಗಳಿಗೆ ಒಂದೊಂದು ಎತ್ತು ಚೇಂಜ್ ಮಾಡ್ಕೊಂಡು ಬಂದದ್ದು ಸತತವಾಗಿ. ಆದ್ರೆ ಭಗವಂತ ಈ ಹಣೆ ಬರ ಮನುಷ್ಯನ್ಗೂ ಹೇಳ್ತಾರೆ, ಹಣೆ ಬರ ಗಟ್ಕದೆ ಬಿಡೋ, ಅವ್ನಿಗೆ ಏನೇ ತೊಂದರೆ ಆದ್ರೂ ಅಂದಂಗೆ ಭಗವಂತ ಇದಕ್ಕೆ ಹಣೆ ಬರ ಚೆನ್ನಾಗಿ ಬರ್ದ ನಮ್ಮ ಬೀಜದವ್ರಿಗೆ ಬರ್ದಂಗೆ. ಕಾರಣ ಇಷ್ಟೇ, ನಾವು ಅನ್ಕೊಂಡಿದ್ದಷ್ಟು ಸುಲಭ ಅಲ್ಲ. ಒಂದು ಎತ್ತಾಗಿ ಮೆರಿಬೇಕು ಅಂದ್ರೆ, ಒಂದು ಹೆಸರು ಮಾಡಬೇಕು ಅಂದ್ರೆ ಭಗವಂತನ ಆಶೀರ್ವಾದ ಬೇಕು ಮೇಲೆ. ಒಬ್ಬ ಮನುಷ್ಯನೂ ಅಷ್ಟೇ, ಒಬ್ಬ ರಾಜಕೀಯಕ್ಕೆ ಬರಲಿ, ಒಬ್ಬ ಸುತ್ತಮುತ್ತ ಹಳ್ಳಿಗೆ ಹೆಸರು ಆಗ್ಬೇಕು ಅಂದ್ರೆ ಅವನು ಹಣೆ ಬರದಲ್ಲಿ ಭಗವಂತ ಅವನ ಪೂರ್ವಾರ್ಜಿತ ಫಲ ಚೆನ್ನಾಗಿರ್ಬೇಕು. ಆ ರೀತಿ ಇದ್ದಾಗ ಒಂದ್ ಎತ್ತೆ ಆಗ್ಲಿ, ಒಂದು ಅಕ್ಕಿ ಪಕ್ಷಿನೇ ಆಗ್ಲಿ, ಒಂದು ಪ್ರಾಣಿ ಪಕ್ಷಿನೇ ಆಗ್ಲಿ, ಒಬ್ಬ ಮನುಷ್ಯನೇ ಆಗ್ಲಿ ಇದನ್ನ ಹೆಸರು ಮಾಡ್ತಾರೆ. ನನಗೆ ಕೇಳಿದ್ದೇನೆಂದ್ರೆ, ಇವಾಗ ಅದಕ್ಕೆ ಕೂಟ ಆಗುತ್ತೆ ಅಂತಾನೆ ಕೂಟ ಮಾಡಿರ್ತೀರಾ. ಹೌದು. ಮತ್ತೆ ಅದು ಕೂಟ ಚೇಂಜ್ ಆಗ್ಬಿಡುತ್ತೆ, ಹೆಚ್ಚು ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಏನು ಕಾರಣ ಇರ್ಬೋದು? ಬೆಳವಣಿಗೆ ಮೇಲೆ. ಒಂದ್ ಎತ್ತು ಇದು ಹುಟ್ಟದೆ ಅಂದ್ರೆ ಕಾರಣ ಇಷ್ಟೇ, ಕರಿನಲ್ಲಿ ಹುಟ್ಟದೆ ಅಂದ್ರೆ ಇದು ಒಳ್ಳೆ ಓರಿ ಒಳ್ಳೆ ತಾಯಿಲ್ ಹುಟ್ಟಿರ್ತದೆ. ಕೆಲವು ಹುಟ್ಟಿದಾಗ ಕಮ್ಮಿನೇ ಇರ್ತವೆ, ಬೆಳಿತಾ ಬೆಳಿತಾ ಸಿಕ್ಕಾಪಟ್ಟೆ ಬರ್ತವೆ. ಕೆಲವು ಜೋರಾಗಿರವು ಬೆಳೆಯಲ್ಲ, ಚಾನ್ಸೇ ಇಲ್ಲ. ಆ ತರ ಚಾನ್ಸೇ ಇಲ್ಲ ಯಾವ ಕಾರಣಕ್ಕೂ. ಇವತ್ತು ನಮ್ಮ ಹಳೆ ರೈತರುಗಳವ್ರೆ, ನನಗಿನ್ನ ಹಳೆ ಕಲಾವಿದ್ರು ಇವತ್ತು 89 ವರ್ಷದಲ್ಲವ್ರೆ. ಅವ್ರು ಕೇಳಿದ್ರು ಒಂದೇ ಅರ್ಥ ಇದ್ರಲ್ಲಿ ಅಂದ್ರೆ, ಅವರು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ. ಅವ್ರ ವರ್ಲ್ಡ್ ಅಲ್ಲಿ ಒಂದೊಂದ್ ತಾಲೂಕಲ್ಲಿ ಒಂದೊಂದ್ ತರ ಭಾಷೆಗಳು ಇರ್ತವೆ, ವೆರೈಟಿ. ಒಂದೊಂದ್ ಜಿಲ್ಲೆಯಲ್ಲಿ ಒಂದೊಂದ್ ತರ ಇರ್ತವೆ. ನಮ್ಮ ಕಡೆ ನಾವೇನ್ ಹೇಳ್ತೀವಿ ಅಂದ್ರೆ, ತರಾವರಿ ಭಾಷೆಯಲ್ಲಿ ಹೇಳ್ತಾರೆ, ಈ ಎತ್ತು ಹುಟ್ಟಬೇಕು ಅಂದಾಗ ಏನ್ ಹೇಳಿ ಮೊದಲನೇ ಪಾಯಿಂಟ್ ನೋಡ್ಬೇಕಾದ ಜನ, ಅವ್ರು ಯಾರೇ ಏನೇ ಆಗಿರ್ಬೋದು, ಕೆಲವ್ರು ಹೇಳ್ಕೊಡಲ್ಲ. ನಾನು ಹೇಳ್ಬಿಡ್ತಾ ಇದೀನಿ ಇವತ್ತು, ಸತ್ಯ ಇದು, ಬೇರೆ ಮಾತಿಲ್ಲ. ನೋಡಿ, ಈ ಜಾಗ ಇದೆಯಲ್ಲ ಇಲ್ಲಿ ಮಂಡಿಯಿಂದ ಕೆಳಗಡೆ, ಈ ಜಾಗ ಕಂಡಿಡ್ದಾಗ ಯಾವುದು, ಈ ಜಾಗ ಯಾವ ಕಿಲಾಡಿ ಕಂಡಿಡಿತಾನೋ ಅವನು ಒರಿಜಿನಲ್ ಕಸಬ್ದಾರ. ಒಂದ್ ಎತ್ತು ದೊಡ್ಡೆತ್ತಾಗಿ ಮೆರಿಬೇಕು ಅಂದಾಗ. ಆಮೇಲೆ ಈ ಅಡಾರ ಅಂತೀವಿ ನಾವು. ಅಡಾರ ಅಂದ್ರೆ ಈ ಹೈಟು, ಕೆಳಗಿನ ಕಚ್ಚೆ, ಈ ಕಂಕ್ಳು, ಇದು ಕಂಕ್ಳು ಅಂತೀವಿ. ಇದು ಕಿರಳ್ಳೆ ಅಂತೀವಿ, ಹಳ್ಳೆ ಅಗಲ ಅಂತೀವಿ, ಕಿರಳ್ಳೆ ಅಂತೀವಿ, ಬಗ್ರಿ ಬಂಕ ಅಂತೀವಿ. ಈ ಜಾಗ ಇದು ಪೆಟ್ಟಿ ಅಂತೀವಿ ಹಳ್ಳಿ ಭಾಷೆಯಲ್ಲಿ. ಪೆಟ್ಟಿ ಅಂದ್ರೆ ಇದು ಕಟ್ಟಡದ ಹೊಟ್ಟೆ ಹುಟ್ಟಿರೋ ಲಕ್ಷಣ. ಪೆಟ್ಟಿ ಅಂದ್ರೆ ಪೆಟ್ಟಿ ಇದ್ದಂಗೆ ಇರ್ಬೇಕು ಅಂತೀವಿ. ಆಮೇಲೆ ಕುದುರೆ ಸೇತ್ಕೊಂಡಂಗೆ ಒನಕೆ ತುಂಡಿದ್ದಂಗದೆ ಅಂತಾರೆ. ಆ ರೀತಿ ಕೆಲವೊಂದು ಭಾಷೆಗಳಲ್ಲಿ ವೆರೈಟಿ ಇವೆ. ಅದ್ರಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಹಳ್ಳೆ ಆಗಿರ್ಬೋದು, ಇದು ಹುಟ್ಟಿರೋ ಲಕ್ಷಣ, ಮೂಳೆ, ಈ ದೊಡ್ಡತನ ಅನ್ನೋದು ಕೆಳಗಿಂದಾನೆ ಹುಟ್ಟಿರ್ಬೇಕು ಎತ್ತಿಗೆ. ಯಾವತ್ತು ಸರ್ ಈ ಎತ್ತಿಗೆ ಬಾಲ ಇದೆಯಲ್ಲ, ಬನ್ನಿ ಇಲ್ಲಿ ನೋಡಿ, ಇಷ್ಟು ದಪ್ಪ ಎತ್ತಿಗೆ. ಕೆಲವರು ಎತ್ತುಗಳಿಗೆ ನೀವು ಹೋಗಿ ನೋಡಿ, ಎಲ್ಲೇ ಆಗ್ಲಿ ವಿಡಿಯೋದಲ್ಲೇ ನೋಡಿ, ನಮ್ಮ ಯುವಕರೇ ಆಗಿರ್ಬೋದು, ರೈತರೇ ಆಗಿರ್ಬೋದು, ಈ ಕಟ್ಟಡ ಯಾವಾಗ ಹುಟ್ಟವೆ ದನ ಯಾವತ್ತು ಕೆಳಗೆ ಬೀಳಲ್ಲ. ಕಾಲು ಸ್ಟಡಿಯಾಗಿ ಕುದುರೆ ಕಾಲಿದ್ದಂಗೆ ಇರಬೇಕು, 4 ಕಾಲೇ ಆಗ್ಲಿ. ನಾವು ಕೆಲವೊಂದು ಎತ್ತಗೊಂಡ್ಬಿಟ್ಟಿದ್ವಿ, ಬಸವಣ್ಣ ಬರ್ಬೇಕಾದ ಸನ್ನಿವೇಶದಲ್ಲಿ ಬಂದ್ಬಿಟ್ಟವೆ. ಅವಾಗ ಅವು ಕಣ್ ತಪ್ಸಿ ಬರ್ತವೆ, ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಂದೇ ಸಮ ಬಸವಣ್ಣ ಅವ್ರ ಮನೆ ಹುಲ್ಲಿನ ಋಣ ಇದ್ದಾಗ ಕೆಲವು ಬೆತ್ತು ಸಿಗಾಕೊಂತವೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೋಡದಲ್ಲಿ ಈ ಬಾಲದ ಜಾಗದಿಂದ ನಾವು ಕಂಡುಹಿಡಿತೀವಿ. ಕೆಳಗಡೆ ತಾಳು ತೊಟ್ಟು ಅಂತೀವಿ. ತಾಳು ತೊಟ್ಟು ಅಂದ್ರೆ ಅಡಿಮುಡಿ ಅಂತೀವಿ ಕೆಲವು ಭಾಷೆಗಳಲ್ಲಿ. ಇವೆಲ್ಲ ಕಂಡಿಡ್ದು ಮೂಳೆ, ಆಮೇಲೆ ಕುದುರೆ ಕಾಲು ಅಂತೀವಿ, ಆಮೇಲೆ ಕೆಲವು ಬಾಗಿದ ಕಾಲು, ಚಪ್ಪಟೆ ಕಾಲು ಅಂತೀವಿ. ಆಮೇಲೆ ಇನ್ನೊಂದಂತಾರೆ ಇದಕ್ಕೆ ಏನು ಹೇಳಿ, ಇದಕ್ಕೆ ಏನೋ ಒಂದು ಭಾಷೆ ಉಪಯೋಗಿಸ್ತಾರೆ ಸರ್ ಇದಕ್ಕೆ, ಗುಟ್ ಕಾಲು ಅಂತಾರೆ. ಗುಟ್ ಕಾಲು ಇರಬಾರ್ದು ಇದೆ ಸರ್. ಇವತ್ತು ಒರಿಜಿನಲ್ ಆಗಿ ಯಾವ ರೈತನೇ ನೋಡ್ಲಿ, ಯಾವ ಮಕ್ಕಳೇ ನೋಡ್ಲಿ, ಇವತ್ತಿನ ಯೂತ್ರು ಇದ್ರ ಕಾಲು ಏನಿದೆ ಹಿಂಗಿದ್ದಾಗ ಯಾವತ್ತು ಎತ್ತು ಕೆಳಗೆ ಬೀಳಲ್ಲ, ಸೋಲಲ್ಲ. ಏನ್ ಹೇಳಿ, ಎತ್ತು ಏಕನು ನೋಡಿ ಸರ್, ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ 90 ಡಿಗ್ರಿ ಇದ್ದಂಗೆ ಇರಬೇಕು ನಮ್ಮ ಲೆಕ್ಕಾಚಾರದಲ್ಲಿ. ನಾವು ಹಿಂದಕ್ಕೆ ಮುಂದಕ್ಕೆ ಎತ್ತು ಬಿಟ್ಟು ತೋರಿಸ್ತೀವಿ. ಏನ್ ನೋಡೋಂತ ರೈತರು ಯಾರೇ ಆಗ್ಲಿ, ಕಸುಬ್ದಾರು, ಹುಡುಗರೇ ಆಗ್ಲಿ, ದೊಡ್ಡವರೇ ಆಗ್ಲಿ, ಎತ್ತು ಕಂಡು ಹಿಡಿಯೋದ್ರಲ್ಲಿ ಯಾವ ರೀತಿ ಇರಬೇಕು ಅಂತ ದೂರ ನಿಂತ್ಕೊಂಡು ನಾವು ವೀಕ್ಷಣೆ ಮಾಡ್ತೀವಿ. ಎತ್ತು ಹೆಂಗ್ ಕಾಲ್ ಮಡಗ್ತದೆ, ಕಾಲ್ ತಿರುತ್ತದ, ಮಂಡಿ ಒಳಗ್ ಕೊಡ್ತದ, ಹಿಂದ್ಲ ಕಾಲ್ ಬಡಿತಾವ, ಮುಂದ್ಲ ಕಾಲ್ ಬಡಿತಾವ, ಇಲ್ಲ ಕಾಲು ಮುಂದ್ಲು ಕಾಲು ತಿರುವಾಗ್ತಾವ, ಅವೆಲ್ಲ ಫೇಲ್ ಆಯ್ತವೆ ಸರ್ ದನ. ಯಾಕೆಂದ್ರೆ ಈ ತರ ಸ್ಟಡಿಯಾಗಿ ಕಾಲು ಕುದುರೆ ಕಾಲು ಕೊಟ್ಟಂಗೆ ಕೊಟ್ಕೊಂಡು ಹೋಯ್ತಾ ಇರ್ಬೇಕು ದನ. 4 ಕಾಲು ಅವನ ಅಕ್ಕನ ಮುಂದ್ಲು ಕಾಲು ಹೆಂಗ್ ಮಾಡ್ತೀವಿ, ಹಿಂದ್ಲು ಕಾಲು ಅಲ್ಲೇ ತುಳಿಬೇಕು. ಇಲ್ಲ ದೊಡ್ಡೆತ್ತಾದವು ಒಂದ್ ಹೆಜ್ಜೆ ಮುಂದಕ್ಕೆ ದಾಬಿಸಾಕ್ತವೆ. ಚಿಕ್ಕ ಅಳತೆ ದನ ಆದ್ರೆ ಕಾಲ್ ಮೇಲೆ ಕಾಲಿಕ್ತವೆ. ಇದು ಮೇನ್ ಪಾಯಿಂಟ್. ದನ ಬಿಟ್ಟು ನೋಡಿದಾಗ ನಮಗ್ ಗೊತ್ತಾಗೋದೇನು ಅಂದ್ರೆ, ಇದು ದೊಡ್ಡೆತ್ತು ಹೆಂಗ ಆಗೋಯ್ತದೆ ಅನ್ನೋದು ಕೆಲವೊಂದು ವರ್ಡು ಪ್ರತಿಯೊಂದರಲ್ಲೂ ಅರ್ಥ ಆಗುಳವೆ. ಅದು ಕೆಲವೊಂದು ನಮ್ಮ ಭಾಷೆಯಲ್ಲಿ ಹೇಳ್ಬೋದು, ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವ್ರಿಗೆ ಅರ್ಥ ಆಯ್ತದೆ. ನನಗೆ ಗೊತ್ತಿದ್ದಂಗೆ ದೊಡ್ಡೆತ್ತಲ್ಲಿ ಸರ್ ನಾವೆಲ್ಲ ವೀಕ್ಷಣೆ ಮಾಡ್ತೀವಿ. ನಾನು ಇವತ್ತು ಯಾರೇನು ಹೇಳಲಿ ಸರ್, ನಾನು ಚಿಕ್ಕ ಹುಡುಗನಿಂದನೂ ಕೆಲವೊಬ್ರು ನನಗೆ ಹೇಳ್ಕೊಡ್ತಾ ಇದ್ರು. ನಾನು ತಿಳ್ಕೊಂಡಂಥ ಅನುಭವ ನನಗೆ ಗೊತ್ತು. ಈ ಪೈರು ಹೆಂಗೆ ಬೆಳೀತದೆ, ಏನಾಯ್ತದೆ, ಇದು ಎಷ್ಟು ಉದ್ದ ಬೆಳೀತದೆ, ಯಾವ ಗೊಬ್ಬರ ಕೊಡಬೇಕು, ಯಾವ ತಿಂಡಿ ಕೊಡಬೇಕು,
ಆಮೇಲೆ ಈ ನಡುವೆ ಕೆಡ್ಸಿದೀವಿ ನಾವು, ಉಳುಮೆಗೆ ಹಾಕಿದ್ದು ಇದೆಲ್ಲ ಉಳುಮೆ ಹೊಡೆದಿದ್ದೀವಿ ನಾವು, ಈ ಕೆಲಸ ಎಲ್ಲ 2 ಸಾಲು 3 ಸಾಲು ಹೊಡೆದಿದ್ದೀವಿ ನಾವು ಇನ್ಮೇಲೆ ಸಾಕಾಟ ಮಾಡ್ತೀವಿ ಸರ್, ಇನ್ನೂ 1 ತಿಂಗಳು ಬೇಕು ನಾವು ಇದೆಲ್ಲ ರೆಡಿ ಮಾಡ್ಕೊಂಡು ಸಾಕ್ಬೇಕು ಅಂದ್ರೆ. ಏಕ ಸರ್ ಈ ಎತ್ತು ಏಕ ಮೇದಂಗ್ ಮೀಕೊಂಡು ಬಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತವೆ ಅಂತಾರೆ. ಮನುಷ್ಯನಿಗೂ ಅಷ್ಟೇ ಬಸವಣ್ಣನಿಗೂ ಅಷ್ಟೇ ತಕ್ಕಂತೆ ಕೆಲಸ ಕೊಡಬೇಕು, ಈ ಟೈಮಲ್ಲಿ ಕೆಲಸ ಕೊಟ್ಬಿಟ್ಟು ಆಮೇಲೆ ಸಾಕು ನೀವು. ಅದಕ್ಕೆ ಸರ್ ಇದು ಯಾವುದೇ ಕಾರಣಕ್ಕೂ ಈ ಎತ್ತೆ ಆಗಿರ್ಬೋದು ಆ ಎತ್ತೆ ಆಗಿರ್ಬೋದು, ಆಮೇಲೆ ಅವ್ರವ್ರ ದನಿಗೆ ಅವರೇ ಬುದ್ಧಿವಂತರು ಸರ್, ನಾವೇನು ಹೇಳೋಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ ಇವತ್ತು ಜಾತಿ ನೀತಿ ಕಂಡುಹಿಡಿಯೋ ಜನ ಕಮ್ಮಿ ಆಗವ್ರೆ. ಏನು ಹೇಳಿ, ದುಡ್ಡಿನ ಆಂಬೋದ ಮೇಲೆ ಮಿರಿತಾವ್ರೆ. ಇವತ್ತು ಬಸವಣ್ಣ ಹಂಗಲ್ಲ, ಒಬ್ಬ ಕೆಲ್ಸಕ್ಕೆ ಬಾರ್ದಂಥ ವ್ಯಕ್ತಿ ದನ ಕಟ್ಟಾಗಿ ಬರ್ತಾನೆ ಅಂದಾಗ ಅವನಿಗೆ ನಾವು ಮೊದಲನೇ ಪ್ರಾಧಾನ್ಯತೆ ಕೊಡಬೇಕು. ಅವ್ನು ಯಾರೇ ಆಗಿರ್ಬೋದು, ನಮ್ಗೆ ಆಗೋಂಥ ವ್ಯಕ್ತಿನೇ ಆಗಿರ್ಬೋದು, ಆಗದೇ ಇರೋ ವ್ಯಕ್ತಿನೇ ಆಗಿರ್ಬೋದು. ಬಾಪ ನೋಡಿ ಈ ಥರ ಇಷ್ಟು ತೊಗೊಳ್ಳಿ ಮಾಡಿ ಹಿಂಗಿರಬೇಕು ಹಿಂಗೆ ಬಿಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಸರ್. ನಾನು ಸುಮಾರು ಜನಕ್ಕೆ ಏನೋ ಅದ್ರ ಮೇಲೆ ಅವರೋ ಪ್ರೀತಿ. ದೊಡ್ಡ ಎತ್ತಾಗಬೇಕು ಅಂದರೆ ನೋಡಿ ಇದೇ ಲಕ್ಷಣ ಎಲ್ಲ ಭಾಗನೂ ಬೇಕು ಸರ್. ಕೆಲವೊಂದು ರೀತಿಗೆ ನನ್ನ ಅನುಭವದ ಮಾತು, ಇನ್ನು ಕೆಲವೊಂದು ನನಗೆ ಗೊತ್ತಿಲ್ಲದಿದ್ದು ನಾವೇನು ಹೇಳೋಕ್ಕಾಗಲ್ಲ. ಕೆಲವು ಮೇಸೋ ತಿಂಡಿ ಮೇಲೆ ಇರ್ತವೆ, ತಿಂಡಿಗಳು ಹಾಕ್ತಾರೆ. ಒಳ್ಳೊಳ್ಳೆ ತಿಂಡಿ ಹಾಕಿದಾಗ ಸರ್ ದನ ಯಾವತ್ತೂ ಕೆಡಲ್ಲ. ಆಮೇಲೆ ತಿಂಡಿ ಕೊಡೋದ್ರಲ್ಲಿ ನಿಮ್ಮ ನಂಬದಲ್ಲಿ ನೀವು ಏನೇನು ಕೊಟ್ಟು ಸಾಕಿದ್ದೀರಾ ಸರ್? ನಾನು ಸತ್ಯವಾಗ್ಲಿ ಹೇಳ್ತೀನಿ, ಇವತ್ತು ನಮ್ಮ ದನಿನಲ್ಲಿ ಅಂತಿಂತ ಕಲಾವಿದ್ರಿಲ್ಲ. ಭಾರಿ ಕೆಟ್ಟ ಕಸಬಿರೋರು ಅವ್ರೆ, ಒಳ್ಳೆ ಕಸಬಿರೋರು ಅವ್ರೆ. ಏನೇಳೆ ಕೆಲವರು ಎಲ್ಲಿ ನಮ್ಮನ್ನ ಮೀರ್ಸ್ಬಿಡ್ತಾರೋ, ದನ ಸಾಕ್ಬಿಡ್ತಾರೋ ಅಂದ್ಬಿಟ್ಟು, ಅಣ್ಣ ನಾನು ಬರೀ ರವೆ ಬೂಸ ಕೊಡ್ತೀನಿ, ಚಕ್ಕೆ ಬೂಸ ಕೊಡ್ತೀನಿ, ಅಳ್ಜೋಳದ ನುಚ್ಚು ಕೊಡ್ತೀನಿ, ಗೋಧಿ ಕೊಡ್ತೀನಿ ಅಂತಾರೆ. ಅವಲ್ಲ, ಇರೋದನ್ನ ಸತ್ಯಾಂಶ ಹೇಳ್ಬೇಕು. ನಾನು ಇವತ್ತಿನವರೆಗೂ ಸರ್ ನಾನು ಕೇಳ್ದಿರೋ ಜನಕ್ಕೆ ಉತ್ತರನೇ ಇಲ್ಲ. ಅದು ಹೇಳಬಾರ್ದು ಸರ್. ಬಸವಣ್ಣನಿಗೆ ತಿನ್ನಿಸ್ತಾರೆ, ಅವ್ರವ್ರ ಶಕ್ತಿಯಾನುಸಾರ ತಿನ್ನಿಸ್ಲಿ, ಚೆನ್ನಾಗಿರ್ಲಿ. ಆದ್ರೆ ಕೆಲವೊಂದು ಹೇಳ್ಬೇಕು ಸರ್, ಎಷ್ಟು ಚೆನ್ನಾಗಾಗ್ಲಿ, ಪಾಪ ಅವರು ಮೆರಿಲಿ ಸರ್. ಬಸವಣ್ಣನ ಕಟ್ಟಿ ಸಾಕ್ದಾಕಣೋ ಕಷ್ಟಪಟ್ಟು ಅನ್ನೋ ಒಂದು ಹೆಸರು ಬರಲಿ. ಕೆಲವ್ರು ದುಡ್ಡಿರೋರವ್ರೆ, ಕೆಲವ್ರು ಇಲ್ದೋರವ್ರವ್ರೆ, ಅವ್ರನ್ನೆಲ್ಲ ಹೇಳ್ಕೊಳ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ಸರ್ ಯಾವ ತಿಂಡಿ ಅಂತ ಹೇಳೋದಕ್ಕಿಂತ ಮುಂದಾಗಿ ಇವತ್ತು ನಾನು ಇದೇ ಎತ್ತು ಸುಮಾರು ಜನ ಸಾಕವ್ರೆ, ಅವ್ರಿಗೆಲ್ಲ ನಾನು ಕೇಳಿದ್ದೀನಿ. ಆದರೆ ಯಾರು ಇಲ್ಲಿವರೆಗೂ ಬಿಟ್ಕೊಡ್ಲಿಲ್ಲ. ನಾನು ಹೇಳೋದು ಒಂದೇ ಮಾತು, ಅವ್ರು ಏನೇ ತಿಳ್ಕೊಳ್ಳಿ, ಕೆಲವು ಅನುಭವದ ಮಾತು. ಚಿಕ್ಕ ಹುಡುಗರು ನಾನು ಹೇಳ್ತೀನಿ ಸರ್, ಅವ್ರು ಯಾರೇ ಏನೇ ಮೆಸ್ಕೊಳ್ಳಿ, ಕಾಳಿನ ಐಟಮ್ ಅವಲ್ವಾ. ಕಾಳು ಅಂದರೆ ಪ್ರತಿಯೊಂದು ನಾವು ದವಸ ತಿನ್ನೋದು, ಪ್ರತಿಯೊಂದು ರಾಗಿಯಿಂದ, ಅಕ್ಕಿಯಿಂದ, ಗೋಧಿಯಿಂದ, ಜೋಳದಿಂದ ಹಿಡಿದು ಕಡಲೆಕಾಳು ಎಲ್ಲ, ಪ್ರತಿಯೊಂದು ಕಡಲೆ ಬೀಜದಿಂದ ಹಿಡಿದು ಪ್ರತಿಯೊಂದು ಕಾಳುನು ಅವ್ರ ಶಕ್ತಿಯಾನುಸಾರ ತಿನ್ಸಿದ್ರೆ ಸರ್ ಎತ್ತು ಚೆನ್ನಾಗಿ ಬರ್ತದೆ ಸರ್ ನನ್ನ ಲೆಕ್ಕಾಚಾರ. ಅದರಲ್ಲೂ 365 ದಿನ ಬೇಸಿಗೆ ಕಾಲದಲ್ಲಿ ಉಳ್ಳಿ ಮೇಯ್ಬೇಕು. ಉಳ್ಳಿ ಇದೆಯಲ್ಲ, ಅದಕ್ಕಿನ್ನ ಮಹಾ ತಿಂಡಿ ಇನ್ನೊಂದಿಲ್ಲ ನಮ್ಮ ಲೆಕ್ಕಾಚಾರದಲ್ಲಿ. ಬೇರೆ ಲೆಕ್ಕಾಚಾರದಲ್ಲಿ ಹೆಂಗೋ ಗೊತ್ತಿಲ್ಲ. ಹಿಂದೆ ದೊಡ್ಡವ್ರ ಒಂದು ಗಾದೆ ಮಾತು ಹೇಳೋರೆ, ಈ ಹಿಂದಿ ಮಾತಲ್ಲಿ ಹೇಳೋರು, ಹಿಂದಿಗೂ ಅನ್ವಯಿಸ್ತದೆ, ಉರ್ದುಗೂ ಅನ್ವಯಿಸ್ತದೆ. ಅದು ಗುಗ್ಗುಕು ಕ್ಯಾಲಮ್ ಗುಡ್ಕ ಮಜಾ, ಘೋಡೆಕು ಕ್ಯಾಲಮ್ ದಾಲ್ಕ ಮಜಾ ಅಂತಾರೆ. ಉಳ್ಳಿ ರುಚಿ ಗೊತ್ತಿರೋದು ಕುದುರೆಗೆ ಬೇಯಿಸ್ಕೊಡ್ತಾರೆ, ಹಂಗೆ ದನಿಗೂ ಬೇಯಿಸ್ಕೊಟ್ಟಾಗ ಸರ್ ಕುದುರೆಗಿನ್ನ ಶಕ್ತಿ ದನಿಗೆ ಬರ್ತದೆ. ಉಳ್ಳಿ ಮುಂದೆ ಯಾವ ತಾಕತ್ ತಿಂಡಿನೂ ಅಲ್ಲ. ಆದರೆ ಈಗಾಗೆಲ್ಲ ಮೇಸೋರು, ಕೈ ತಿಂಡಿಗಳು ಕಮ್ಮಿ ಮಾಡೋರು, ಹೊಲ್ದ ಉಳ್ಮೇಸೋರು, ಈಗೆಲ್ಲ ತಿಂಡಿ ಹಾಕಿದ್ರೆ ದನ ಬರೋದು, ಬಸವಣ್ಣ ಬರೋದು. ಇಲ್ಲ ಅಂದರೆ ಯಾವ ಕಾರಣಕ್ಕೂ ಬರೋಲ್ಲ. ಆಮೇಲೆ ಕಾಲಕ್ಕೆ ತಕ್ಕನಾಗ ನಾವು ಮಾಡ್ಕೊಂಡು ಹೋಗ್ಲೇಬೇಕು ಸರ್. ಇರಲಿ ಇಲ್ದ ಹೋಗ್ಲಿ, ಕೈಲಿ ಏನಾದ್ರು ಮಾಡಲೇಬೇಕು. ಒಬ್ಬರ ಮನೆ ಸಾಲ ಆಗಲಿ, ಇರಲಿ ಇಲ್ದ ಹೋಗ್ಲಿ, ಮಾಡಿದಾಗ ಬಸವಣ್ಣ ಸಾಕ್ಬೋದು. ಕಂಡಾನೆ ಕಾಮ್ಜೇನು. ಇಷ್ಟು ನನ್ನ ಅನುಭವದ ಮಾತುಗಳು ಸರ್. ತುಂಬ ಧನ್ಯವಾದಗಳು. ಆಯ್ತಪ್ಪ, ಒಳ್ಳೆಯದಾಗಲಿ.